ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ನಾರ್ಮಲಿ ಕಡಲೆಬೇಳೆ ವಡೆ, ತಡ್ಡಿನ ಬೇಳೆ ವಡೆ, ಉದ್ದಿನ ವಡೆ ಮಾಡ್ತಾನೆ ಇರ್ತೀರ. ಬಟ್ ಸಬ್ಬಕ್ಕಿಲಿ ವಡೆ ಟ್ರೈ ಮಾಡಿದ್ದೀರಾ? ಎಷ್ಟು ಸಖತ್ತಾಗಿ ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ? ಒಂದ್ಸಲ ಈ ಥರ ಸಬ್ಬಕ್ಕಿ ವಡೆ ಟ್ರೈ ಮಾಡಿ ಪದೇ ಪದೇ ಪ್ರಿಪೇರ್ ಮಾಡಿ ತಿಂದೇ ತಿಂತೀರಾ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ 1 ಬೌಲ್ ಸಬ್ಬಕ್ಕಿಯನ್ನು 5ರಿಂದ 6 ಅವರು ನೆನೆಸಿಟ್ಟು ಅದನ್ನು ಈ ಥರ ನೀರಿನಿಂದ ಹಿಂಡಿ ಇನ್ನೊಂದು ಪಾತ್ರೆಗೆ ಹಾಕಬೇಕು. ಒಳ್ಳೆ ಒಂದು ಪದಾರ್ಥ ಇದು. ತುಂಬ ಹೆಲ್ದಿ, ತುಂಬ ರೆಸಿಪೀಸ್ನ ಮಾಡ್ಬೋದು ಸಬ್ಬಕ್ಕಿಯಲ್ಲಿ. ಮುಂದಿನ ದಿನಗಳಲ್ಲಿ ಟ್ರೈ ಮಾಡೋಣ. ನಂತರ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ತಗೊಂಡು ಅದನ್ನು ಲೈಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ನೀವು ಗ್ರೈಂಡ್ ಮಾಡಿದ್ರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜದ್ದು ಈ ಥರ ಗ್ರೈಂಡ್ ಮಾಡಬೇಕು, ಪುಡಿ ಆಗಬೇಕು, ಕಂಪ್ಲೀಟ್ ಪೌಡರ್ ಆಗೋ ಥರ ನೀವು ರುಬ್ಕೋಬೋದು, ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, ಚಿಲ್ಲಿ ಫ್ಲೇಕ್ಸು ಅಂತ ಅಂದರೆ ಒಣಮೆಣ್ಸಿನ್ಕಾಯಿನ ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆ 2 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೊಂಡಿರೋದು ಕೂಗ್ಸಾದ್ಮೇಲೆ. ನಂತರ ಜೀರಿಗೆ 1ರಿಂದ 2 ಸ್ಪೂನು, ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲಲ್ಲಿ ಹಾಕೋಬೇಕು. ಸಬ್ಬಕ್ಕಿ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಕಡಲೆಬೀಜ ಫ್ರೈ ಮಾಡಿ ಪುಡಿ ಮಾಡಿರೋವಂಥದ್ದು, ರೆಡ್ ಚಿಲ್ಲಿ ಫ್ಲೇಕ್ಸ್, ಜೀರಾ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಶುಂಠಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕ್ಕೊಂಡು ಒಂದು ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ನೀರಿನ ಅಗತ್ಯ ಇರೋದಿಲ್ಲ, ಆಯಿಲ್ನ ಅಗತ್ಯ ಇರೋದಿಲ್ಲ. ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ಹಾಗೇ ಮಿಕ್ಸ್ ಮಾಡಿಕೊಂಡ್ರೆ ಹದವಾಗಿ ಮಿಕ್ಸ್ ಆಗುತ್ತೆ. ಮತ್ತು ನೀವು ಅದನ್ನು ಸ್ಮಾಲ್ ಬಾಲ್ಸ್ ಥರ ಮಾಡಿಕೊಂಡು ಅದನ್ನು ತಟ್ಟಿ ಆಯಿಲ್ಗೆ ಆರಾಮಾಗಿ ಹಾಕ್ಕೋಬೋದು. ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಕಾದ ಎಣ್ಣೆಗೆ ಒಂದೊಂದೇ ಸಬ್ಬಕ್ಕಿ ವಡೆಯನ್ನು ಮಾಡಿ ಹಾಕ್ಕೋಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಕೋಬೋದು. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಂಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ತೆಳುಗೆ ತಟ್ಟಿ ಆಯಿಲ್ಗೆ ಹಾಕ್ತಾಯಿದ್ದೆ. ಬಟ್ ಅದು ಸ್ವಲ್ಪ ಬಿಟ್ಕೊಂಡು ಹೋಗ್ತಾಯಿತ್ತು ಸಬ್ಬಕ್ಕಿ ಎಲ್ಲ ಫಸ್ಟ್ ಟೈಮ್ ಎಣ್ಣೆಯಲ್ಲಿ ಹಾಕಿದಾಗ. ಸೊ ನನಗೆ ನೋಡಿ ಪೀಸ್ ಆಗ್ತಾಯಿತ್ತು. ಸೊ ಈ ಒಂದು ಸಬ್ಬಕ್ಕಿ ವಡೆಯನ್ನು ನೀವು ತೆಳುಗೆ ಹಾಕಬಾರ್ದು. ತೆಳುಗೆ ಹಾಕಿದ್ರೆ ಪೀಸ್ ಆಗಿಬಿಡುತ್ತೆ. ಅಷ್ಟು ನಿಮಗೆ ಹದವಾಗಿ ಆಗೋದಿಲ್ಲ, ನೀಟಾಗಿ ಆಗೋದಿಲ್ಲ. ಸೊ ನಾನು ಸೆಕೆಂಡ್ ಟೈಮ್ ಹಾಕುವಾಗ ಐಡಿಯಾ ಬಂತು. ಸೊ ನಾನು ಸ್ವಲ್ಪ ದಪ್ಪನೆಯ ಉಂಡೆಯನ್ನು ಮಾಡಿಕೊಂಡು ಅದನ್ನು ತಟ್ಟಿ, ಅಂದರೆ ಸ್ವಲ್ಪ ದಪ್ಪನೆಯದಾಗಿ ತಟ್ಟಿ ಆಯಿಲ್ಗೆ ಹಾಕಿದೆ. ಆವಾಗ ಬಿಟ್ಕೊಳ್ಳಿಲ್ಲ, ಪೀಸ್ ಸಹ ಆಗಲಿಲ್ಲ, ನೀಟಾಗಿತ್ತು. ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಲೇಟಾಗಿ ಬೇಯುತ್ತೆ ಸಬ್ಬಕ್ಕಿ. ಚೆನ್ನಾಗಿ ಬೇಯಿಸಬೇಕು ಸಬ್ಬಕ್ಕಿನ. ನೀವು ಬೆಂದಿದೆ ಅಂದ್ಕೊಂಡು ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ ಅಲ್ವಾ, ನೀವು ತೆಗೆದುಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ, ಕ್ರಿಸ್ಪಿನೆಸ್ ಇರೋದಿಲ್ಲ. ಸೊ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸಿದ್ರೆ ಕ್ರಿಸ್ಪಿನೆಸ್ ಇರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನಿಧಾನಕ್ಕೆ ಬೇಯುತ್ತೆ. ನಿಮಗೆ ಪೇಷನ್ಸು ಕಡಿಮೆ ಇರೋರು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಈ ಒಂದು ರೆಸಿಪಿನ ಮಾಡಬೇಕು. ಯಾಕೆ ಅಂತ ಅಂದರೆ ಬೇಯೋದೇ ಇಲ್ಲ ಎಷ್ಟೊತ್ತಾದ್ರೂ. ಬಟ್ ಆಗ್ತಾ ನೀವು ಒಂದು ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಆಗ್ತಾ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ಆವಾಗ ಬೇಯುತ್ತೆ. ಬಟ್ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ಸಬ್ಬಕ್ಕಿ ವಡೆ ನೋಡಿ ಈ ಥರ ಬೇಯುತ್ತೆ. ಬಟ್ ಈ ಥರ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ. ನೋಡಿಕೊಂಡು ಈ ಥರ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ತೆಗೆದಾಕ್ಬೋದು. ನೋಡಿ ತೆಗಿತಾ ಇದ್ದೀನಿ. ಹಾಗನ್ಬಿಟ್ಟು ತುಂಬ ಕರ್ರಗಾಗೋ ಥರ ಫ್ರೈ ಮಾಡಿಬಿಡಿ. ನಾರ್ಮಲ್ಲಾಗಿ ಫ್ರೈ ಮಾಡಿ ತೆಗೆದಾಕಿ. ಆ್ಯಾವ್ರೇಜಾಗಿ ಫ್ರೈ ಮಾಡಬೇಕು ಇದನ್ನು. ಸಬ್ಬಕ್ಕಿ ವಡೆ ರೆಡಿಯಾಗಿದೆ. ಸರ್ವ್ ಮಾಡ್ತಾ ಇದ್ದೀನಿ.
ಪುದೀನ ಚಟ್ನಿ ಮನೆಯಲ್ಲೇ ಮಾಡಿದ್ದು. ಸಬ್ಬಕ್ಕಿ ವಡೆ ಮಾಡೋದಕ್ಕಿಂತ ಮುಂಚೆ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದು. ಪುದೀನ ಚಟ್ನಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಆಸಕ್ತಿ ಇದ್ದರೆ ಚೆಕ್ ಮಾಡಿ. ಸಬ್ಬಕ್ಕಿ ವಡೆ ಅಥವಾ ಸಾಬುದಾನ ವಡೆ ಸವಿಯಲು ಸಿದ್ಧ. ಪುದೀನ ಚಟ್ನಿ ಜೊತೆ ಸಖತ್ತಾಗಿರುತ್ತೆ ಕಾಂಬಿನೇಷನು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಎಲ್ಲ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನನ್ನನ್ನು ಪ್ರೋತ್ಸಾಹಿಸಿ. ಶುಭ ದಿನ.